ಓಂ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ಭಾರತದ ಉದ್ದಗಲಕ್ಕೂ ಕೂಡ ಸಂಚಾರವನ್ನು ಮಾಡಿ ಅಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಆ ತೀರ್ಥಕ್ಷೇತ್ರದ ಮಹಿಮೆ, ಪೌರಾಣಿಕ ಉಲ್ಲೇಖಗಳು, ಅಲ್ಲಿರುವಂಥ ಭಗವದ್ರೂಪದ ಚಿಂತನೆ, ಆ ತೀರ್ಥದ ವೈಶಿಷ್ಟ್ಯ ಇವುಗಳನ್ನೆಲ್ಲ ನಮಗೆ ಅನುಗ್ರಹಿಸಿದ್ದಾರೆ. ಪ್ರತಿ ದಿವಸ ನಮಗೆ ಅಲ್ಲಿಗೆ ಹೋಗಲಿಕ್ಕಾಗದೇ ಇದ್ದರೂ ಕೂಡ, ತೀರ್ಥಕ್ಷೇತ್ರದಲ್ಲಿಯೇ ಜೀವನವನ್ನು ಕಳೀಲಿಕ್ಕಾಗದೇ ಇದ್ದರೂ ಕೂಡ ಜ್ಞಾನಗಮ್ಯ ಸಂಸ್ಥೆ ನಡೆಸ್ತಾ ಇರುವಂತೆ ಆಯಾಯ ಕ್ಷೇತ್ರದ ಸ್ಮರಣೆಯನ್ನು ಮಾಡಿದರೆ ಸಾಕು, ಅದರ ವೈಭವವನ್ನು, ಅಲ್ಲಿರುವಂಥ ಭಗವದ್ರೂಪವನ್ನು ಚಿಂತಿಸಿದರೆ ಸಾಕು, ಅದೂ ಒಂದು ಮಟ್ಟದಲ್ಲಿ ಆ ತೀರ್ಥ ಸ್ನಾನದ ತೀರ್ಥಯಾತ್ರೆಯ ಫಲವನ್ನು ನಮಗೆ ಕೊಡ್ತದೆ. ಹಾಗೆ ಇವತ್ತಿನ ದಿವಸ ಪುಷ್ಕರ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಉಡುಪಿಯ ನಂದಿತಾದವರು ನೀಡಿದ್ದಾರೆ. ಪುಷ್ಕರ ಕ್ಷೇತ್ರ ಬಹಳ ಪ್ರಧಾನವಾದಂತಹ, ಅಂದರೆ ಪ್ರತಿಯೊಬ್ಬನೂ ಪ್ರತಿ ದಿವಸ ಸ್ನಾನ ಮಾಡಬೇಕಾದ್ರೆ ಕೆಲವು ತೀರ್ಥಗಳನ್ನು ಸ್ಮರಣೆ ಮಾಡಲೇಬೇಕು ಅಂತ ತಿಳಿಸ್ತಾರೆ. ಹಾಗೆ ಅವಶ್ಯವಾಗಿ ಪ್ರತಿದಿನವೂ ಕೂಡ ಸ್ಮರಿಸಬೇಕಾದಂತಹ ಕ್ಷೇತ್ರ ಅದು. ಕುರುಕ್ಷೇತ್ರಂ ಗಯಾಂ ಗಂಗಾಂ ಪ್ರಭಾಸಂ ಪುಷ್ಕರಂ ತಥಾ ಏತಾನಿ ಮನಸಾಧ್ಯಾತ್ವ ಅವಗಾಹ್ಯಂ ತಥೋ ಜಲೆ. ಈ ಕ್ಷೇತ್ರಗಳನ್ನು ಮನಸ ಸ್ಮರಣೆ ಮಾಡಿ ಆನಂತರದಲ್ಲಿಯೇ ಸ್ನಾನಕ್ಕೆ ಇಳಿಬೇಕು ಅಂತ ಶಾಸ್ತ್ರ ತಿಳಿಸ್ತದೆ. ಅಷ್ಟು ಪ್ರಧಾನವಾದಂಥ ಕ್ಷೇತ್ರ ಈ ಪುಷ್ಕರ. ಪುಷ್ಕರ ಅಂದರೆ ಸಂಸ್ಕೃತದಲ್ಲಿ ಕಮಲ ಅಂತರ್ಥ. ಕಮಲ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದ್ದಂತೆ ಹೂವಿನ ಹೆಸರು. ಈ ತೀರ್ಥಕ್ಕೆ ಪುಷ್ಕರ ಅಂತ ಯಾಕೆ ಹೆಸರು ಬಂತು ಅಂದರೆ, ಈ ಕಮಲಕ್ಕೂ ಈ ಪುಷ್ಕರ ತೀರ್ಥಕ್ಕೂ ಬಹಳ ಸಂಬಂಧ ಇದೆ. ಒಬ್ಬ ವಜ್ರನಾಭ ಅನ್ನುವಂಥ ಹೆಸರನ್ನ ರಾಕ್ಷಸ ಇದ್ದ. ಪುಟ್ಟ ಪುಟ್ಟ ಮಕ್ಕಳನ್ನು ಅವನು ಕೊಲ್ತಾ ಇದ್ದನಂತೆ. ಇಂಥ ದುಷ್ಟನನ್ನು ಸಂಹಾರ ಮಾಡಬೇಕು ಅಂತ ಬ್ರಹ್ಮದೇವರು ಸಂಕಲ್ಪವನ್ನು ಮಾಡಿದರು. ಈಗ ನಮಗೆ ವಿಪರೀತ ಸಿಟ್ಟು ಬಂದರೆ ಒಂದು ಕ್ಷಣವೂ ಕೂಡ ತಡಿಬಾರ್ದು ಅಂತಿದ್ರೆ ಕೈಯಲ್ಲಿ ಏನು ಸಿಗ್ತದೋ ತಗೊಂಡು ಎಸೆದು ಬಿಡ್ತೇವಲ್ಲ, ಹಾಗೆ ಇವನು ಮಾಡ್ತಾ ಇರುವಂಥ ದುರಾಚಾರ ಅಕ್ಷಮ್ಯವಾದದ್ದು. ಕೈಯಲ್ಲಿ ಕಮಲ ಇತ್ತು ಬ್ರಹ್ಮದೇವರಿಗೆ, ಅದನ್ನು ತಗೊಂಡೇ ಎಸೆದು ಬಿಟ್ಟರು. ಹಾಗೆ ಕೇವಲ ಆ ಪುಷ್ಕರದ ಆ ಕಮಲದ ಪ್ರಯೋಗದಿಂದಲೇ ಅವನು ಪ್ರಾಣವನ್ನು ಬಿಟ್ಟ. ಹಾಗೆ ಅವನನ್ನು ಸಂಹಾರ ಮಾಡಿದ ನಂತರ ಆ ಕಮಲವು ಎಲ್ಲಿ ಬಿತ್ತೋ ಅದನ್ನೇ ಪುಷ್ಕರ ತೀರ್ಥ ಅಂತ ಕರೆದಿದ್ದಾರೆ. ಹಾಗಾಗಿಯೇ ಕಮಲಕ್ಕೆ ಪುಷ್ಕರ ಅಂತ ಹೆಸರು. ಅಂಥ ಕಮಲದಿಂದ ಉಂಟಾದಂಥ ತೀರ್ಥವೂ ಕೂಡ ಪುಷ್ಕರ ಅಂತ ಅನ್ನಿಸ್ಕೊಳ್ತದೆ. ಇದನ್ನು ಭಾವಿ ಸಮೀರ ಗುರು ಸಾರ್ವಭೌಮರು, ವಾದಿರಾಜ ಗುರು ಸಾರ್ವಭೌಮರು ಬಹಳ ಚೆನ್ನಾಗಿ ಹೇಳ್ತಾರೆ. ತೀರ್ಥಾನಾಮುತ್ತಮಂ ತೀರ್ಥಂ ಪುಷ್ಕರಂ ಮರ್ತ್ಯ ದುಷ್ಕರಂ ವಿಹರನ್ನಪಿ ವಾರಾಶೌ ವರಾಹೋ ಯತ್ಸರೋ ವಿಶತ್. ಪುಷ್ಕರಂ ಮರ್ತ್ಯ ದುಷ್ಕರಂ, ಮನುಷ್ಯನಾದವನು ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದಲ್ಲ ಇದು. ಯಾವುದೋ ಒಬ್ಬ ಮನುಷ್ಯ ಬಾವಿಯನ್ನು ತೋಡಿಸಬಹುದು, ಸರೋವರವನ್ನು ಮಾಡಿಸಬಹುದು, ಆದರೆ ಈ ಪುಷ್ಕರ ಕ್ಷೇತ್ರ ಇದೆಯಲ್ಲ, ಪುಷ್ಕರ ತೀರ್ಥ ಮನುಷ್ಯ ಮಾತ್ರದಿಂದ ಸಾಧ್ಯವಾಗುವಂಥದ್ದಲ್ಲ. ಜೀವೋತ್ತಮನಾಗಿರ್ತಕ್ಕಂತಹ ಬ್ರಹ್ಮದೇವರು ಮಾಡಿರುವಂತಹ ಸರೋವರ ಇದು. ಮರ್ತ್ಯ ದುಷ್ಕರ, ಮನುಷ್ಯರಿಂದ ಸಾಧ್ಯವಲ್ಲದೇ ಇರತಕ್ಕಂತಹ ಕ್ಷೇತ್ರ ಇದು. ತೀರ್ಥಾನಾಂ ಉತ್ತಮಂ ತೀರ್ಥಂ, ತೀರ್ಥಗಳ ಸಾಲಿನಲ್ಲಿಯೇ
ಅತ್ಯುತ್ತಮವಾದಂತಹ ಅಗ್ರಶ್ರೇಣಿಯಲ್ಲಿ ಬರುವಂತಹ ತೀರ್ಥ ಇದು ಪುಷ್ಕರ ಅಂತ ಅನ್ನಿಸ್ಕೊಳ್ತದೆ. ಯಾಕಿದಕ್ಕೆ ಇಷ್ಟೊಂದು ಮಹತ್ವ ಅಂದರೆ, ಒಂದು ಬ್ರಹ್ಮದೇವರ ಕಮಲದಿಂದ ಉಂಟಾದಂಥ ತೀರ್ಥ ಅನ್ನುವಂಥದ್ದು ಇದರ ವೈಶಿಷ್ಟ್ಯ ಒಂದಾದರೆ, ಮತ್ತೊಂದು ವೈಶಿಷ್ಟ್ಯ ಇದೆ. ವಿಹರನ್ನಪಿ ವಾರಾಶೌ ವರಾಹ ಯತ್ಸರೋವಿಶತ್. ವರಾಹರೂಪಿ ಭಗವಂತ ಈ ಸರೋವರದಲ್ಲಿ ಪ್ರವೇಶವನ್ನು ಮಾಡಿದ್ನಂತೆ. ವರಾಹರೂಪಿ ಭಗವಂತನಾದರೂ ಯಾರು? ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದವನು. ಅವನು ಇಡೀ ಭೂಮಿಯನ್ನೇ ಅಲ್ಲಾಡಿಸಿ ಬಿಡ್ತೇನೆ ಅಂತ ಹೊರಟ್ರೆ, ತನ್ನ ಕಕ್ಷೆಯಿಂದ ವಿಚಲಿತವಾದಂತಹ ಭೂಮಿಯನ್ನು ಮತ್ತೆ ತನ್ನ ಕಕ್ಷೆಗೆ ಬಂದು ನಿಲ್ಲುವಂತೆ ಮಾಡಿದವನು ಈ ಭಗವಂತ ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವ ಮೂಲಕ. ಹಾಗಾದರೆ ಈ ಭೂಮಿಯಿಂದ ಹೊರಗೆ ನಿಂತು ಈ ಭೂಮಿಯನ್ನು ರಕ್ಷಣೆ ಮಾಡಿದವನು ಪ್ರಳಯ ಜಲದಲ್ಲಿ ವಿಹಾರ ಮಾಡಿಕೊಂಡಿರುವಂಥವನು ವರಾಹರೂಪಿ ಭಗವಂತ. ಅಂಥ ಅದ್ಭುತವಾದಂತಹ ವಿಶಾಲವಾದಂತಹ ಪ್ರಳಯ ಜಲದಲ್ಲಿ ವಿಹರಿಸುವಂತಹ ಆ ವರಾಹರೂಪಿ ಭಗವಂತ ಈ ಪುಷ್ಕರ ತೀರ್ಥದಲ್ಲಿ ಮುಳುಗಬೇಕು ಅಂತ ಅನ್ನಿಸ್ತಂತೆ. ಹಾಗಾಗಿ ಹೀಗೆ ಭೂಮಿಯನ್ನು ಹಿರಣ್ಯಕಶಿಪುವಿಂದ ರಕ್ಷಣೆ ಮಾಡಿದಂಥ ಭಗವಂತ ಈ ಪುಷ್ಕರ ತೀರ್ಥದಲ್ಲಿ ಬಂದು ಮುಳುಗಿದ್ನಂತೆ. ಆನಂತರ ಅಲ್ಲಿ ಅಂತರ್ಧಾನವನ್ನು ಹೊಂದಿದ ಅಂತ ಹೇಳ್ತಾರೆ. ಹಾಗಾಗಿ ಇಡೀ ಪ್ರಳಯ ಜಲದಂತಹ ವಿಶಾಲವಾದಂತಹ ಸಮುದ್ರದಲ್ಲಿ ವಿಹರಿಸ್ತಾ ಇದ್ದಂತಹ ಆ ವರಾಹರೂಪಿ ಭಗವಂತ ಈ ಪುಷ್ಕರದಲ್ಲಿ ಮೀಯಬೇಕು, ಪುಷ್ಕರದಲ್ಲಿ ಮುಳುಗಬೇಕು ಅಂತ ಅನ್ನಿಸ್ತು ಅಂತಂದರೆ, ಅದರಿಂದಲೇ ನಮಗೆ ಗೊತ್ತಾಗ್ತದೆ ಇದರ ವೈಶಿಷ್ಟ್ಯ ಎಂಥದ್ದು ಅಂತ. ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೋಸ್ಕರವೇ ವರಾಹರೂಪಿ ಭಗವಂತ ಈ ಪುಷ್ಕರ ತೀರ್ಥದಲ್ಲಿ ಬಂದು ಮುಳುಗಿದ್ದಾನೆ. ಇಲ್ಲಿ 3 ತೀರ್ಥಗಳಿವೆ. ಜ್ಯೇಷ್ಠ ಪುಷ್ಕರ, ಮಧ್ಯ ಪುಷ್ಕರ, ಅಂತ್ಯ ಪುಷ್ಕರ ಅಂತ 3 ಪುಷ್ಕರಗಳು ಅಂತಿದ್ದಾವೆ. ಕ್ರಮವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅದಕ್ಕೆ ಅಭಿಮಾನಿಗಳು ಅಂತ ಅನ್ನಿಸ್ಕೊಂಡಿದ್ದಾರೆ. ಅದರಲ್ಲಿ ಮಧ್ಯ ಪುಷ್ಕರ ಅಂತ ಏನಿದೆ ಅದಕ್ಕೆ ವಿಷ್ಣುವು ಸ್ವಾಮಿಯಾಗಿದ್ದಾನೆ. ಸೃಷ್ಟಿ ಸ್ಥಿತಿ ವಿನಾಶಗಳನ್ನು ಭಗವಂತ ಯಾವ ಬ್ರಹ್ಮ, ವಿಷ್ಣು, ಮಹೇಶ್ವರನಾಗಿ ಮಾಡ್ತಾ ಇದ್ದಾನೋ, ಎಲ್ಲರ ಒಳಗಡೆ ನಿಂತು ಎಲ್ಲ ಕೆಲಸವನ್ನೂ ಮಾಡಿಸ್ತಾ ಇದ್ದಾನೋ, ವಿಶೇಷವಾಗಿ ಬ್ರಹ್ಮದೇವರಲ್ಲಿ ನಿಂತು ಸನ್ನಿಹಿತನಾಗಿ ಸೃಷ್ಟಿ ಕಾರ್ಯವನ್ನು ಅವರಿಂದ ಮಾಡಿಸ್ತಾ ಇದ್ದಾನೋ, ರುದ್ರದೇವರ ಒಳಗಡೆ ನಿಂತು ಸಂಹಾರ ಕಾರ್ಯವನ್ನು ಏನು ಮಾಡಿಸ್ತಾ ಇದ್ದಾನೋ ಅಂತಹ ಭಗವಂತ 3 ತೀರ್ಥಗಳಲ್ಲಿ ವಿಹರಿಸ್ತಾ ಇದ್ದಾನೆ. ಈ 3 ತೀರ್ಥಗಳು ಅವನ ಸನ್ನಿಧಾನಕ್ಕೆ ಪಾತ್ರವಾಗಿವೆ. ಹಾಗಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಈ 3 ಪುಷ್ಕರಗಳಿಗೆ, ಜ್ಯೇಷ್ಠ ಪುಷ್ಕರ, ಮಧ್ಯ ಪುಷ್ಕರ, ಅಂತ್ಯ ಪುಷ್ಕರ ಅನ್ನುವಂತಹ ಈ 3 ತೀರ್ಥಗಳಿಗೆ ಅಭಿಮಾನಿಗಳಾಗಿದ್ದರೂ ಕೂಡ ಅದರ ಎಲ್ಲರ ಒಳಗಡೆ ನಿಂತು ಈ ತೀರ್ಥವನ್ನು ಇಷ್ಟು ಪರಮ ಪವಿತ್ರ ತೀರ್ಥಾನಾಂ ಉತ್ತಮಂ ತೀರ್ಥಂ, ತೀರ್ಥಗಳಲ್ಲಿಯೇ ಅತ್ಯುತ್ತಮವಾದಂಥ ತೀರ್ಥ ಅಂತ ಅನ್ನಿಸಿಕೊಳ್ಳುವಂತೆ ಇದನ್ನು ಮಾಡಿದವನು ಆ ಭಗವಂತ. ಅವನ ಸನ್ನಿಧಾನ ಈ ರೀತಿಯಾಗಿ ಮಾಡಿದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ಧಾರ್ಮಿಕ ಅಂತ ಅನ್ನಿಸ್ಕೊಂಡವನು ತಾನು ಶುದ್ಧಿಯಾಗಬೇಕಾದರೆ ಸ್ನಾನವನ್ನು ಮಾಡಬೇಕು. ಬರೀ ಸ್ನಾನವನ್ನು ಮಾಡಿದರೆ ಸಾಕಾಗೋಲ್ಲ. ಆ ಸ್ನಾನ ದೇಹದ ಶುದ್ಧಿಯನ್ನಷ್ಟೇ ಮಾಡೀತು. ಆಂತರ್ಯದ ಶುದ್ಧಿ ಸಾಧಕನಾದವನಿಗೆ ಬಹಳ ಮುಖ್ಯ ಅಂತ ಅನ್ನಿಸ್ಕೊಂಡಿರ್ತದೆ. ಹಾಗೆ ಆತ್ಮಶುದ್ಧಿ ಹಾಗೂ ದೇಹ ಶುದ್ಧಿ ಇವೆರಡನ್ನೂ ಮಾಡಿಕೊಳ್ಳಬೇಕು ಅಂತಿದ್ದರೆ ಅಂಥವನು ಈ ಪುಷ್ಕರದ ಸ್ಮರಣೆಯನ್ನು ಮಾಡಿಕೊಂಡೇ ಸ್ನಾನವನ್ನು ಮಾಡಬೇಕು. ನೀರು ಶುದ್ಧಗೊಳಿಸುವಂತಹ ಪದಾರ್ಥ. ಯಾಕೋಸ್ಕರ ನೀರು ಶುದ್ಧಗೊಳಿಸುವಂತಹ ಪದಾರ್ಥ ಅಂತ ಅನ್ನಿಸ್ಕೊಂಡಿದೆ ಅಂದರೆ ಅದರಲ್ಲಿರುವಂತಹ ಭಗವಂತನ ಸನ್ನಿಧಾನ, ಅವನ ಆ ರೂಪ ಆ ರೀತಿಯಾದಂಥದ್ದು. ಅಂತಹ ಪರಿಶುದ್ಧಗೊಳಿಸುವಂತಹ ಭಗವಂತನ ರೂಪ ಆ ನೀರಿನಲ್ಲಿ ನಿಂತಿದೆ. ಅದರಲ್ಲಿಯೂ ಕೂಡ ಇಂಥ ಪುಷ್ಕರದಂತಹ
ತೀರ್ಥಗಳೇನಿವೆ ಅದರಲ್ಲಿ ಮಹತ್ತರವಾದಂತಹ ಸನ್ನಿಧಾನ ಆ ಭಗವಂತನದ್ದು ಅಲ್ಲಿ ಇದೆ. ಅದಕ್ಕೋಸ್ಕರ ಪ್ರತಿದಿನವೂ ಕೂಡ ಸ್ನಾನ ಮಾಡಬೇಕಾದರೆ ಇಂಥ ಪುಷ್ಕರ ತೀರ್ಥದ ಸ್ಮರಣೆಯನ್ನು ಮಾಡಿಕೊಂಡೇ ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ವಿಧಿ ಇದೆ. ಅಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ತೀರ್ಥರಾಜ ಅಂತ ಅನ್ನಿಸ್ಕೊಂಡಂತಹ ಪ್ರತಿ ದಿವಸ ಸ್ನಾನ ಕಾಲದಲ್ಲಿ ಸ್ಮರಣೆ ಮಾಡಲೇಬೇಕಾದಂತಹ ಪುಷ್ಕರ ತೀರ್ಥದ ಪರಿಚಯವನ್ನು ನಾನು ನಿಮಗೆ ಇಲ್ಲಿ ಮಾಡಿಸಿಕೊಟ್ಟಿದ್ದೇನೆ. ಈ ಪುಷ್ಕರ ಕ್ಷೇತ್ರದ ಮತ್ತೊಂದು ವೈಶಿಷ್ಟ್ಯ ಅಂದರೆ ಸ್ವತಃ ಕೃಷ್ಣನೂ ಕೂಡ ತನ್ನ ಯಾದವ ಸೈನ್ಯದೊಂದಿಗೆ ಹೋಗಿ ಇಲ್ಲಿ ಉಳ್ಕೊಂಡಿದ್ದಂತೆ. ಮಹಾಭಾರತವು ಇದನ್ನು ಉಲ್ಲೇಖ ಮಾಡ್ತದೆ. ಶ್ರೀಮನ್ ಮಧ್ವಾಚಾರ್ಯರು ಕೂಡ ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಸಪುಷ್ಕರೆ ಕ್ಷಣಸ್ತದಾ ಸುರೈರ್ನುತೋಥ ಪುಷ್ಕರೆ ಉವಾಸ ತಾಂ ನಿಶಾಂ ಪ್ರಭು ಸ ಯಾದವೋಮಿತ ಪ್ರಭಃ. ಭಗವಂತನ ಕಣ್ಣುಗಳು ಪುಷ್ಕರದಂತಿವೆ, ಕಮಲದಂಥ ಕಣ್ಣುಗಳು ಭಗವಂತನಂತೂ. ಅಂತಹ ಪುಷ್ಕರೇಕ್ಷಣ ಪುಷ್ಕರ ಕ್ಷೇತ್ರಕ್ಕೆ ಹೋಗಿ ಒಂದು ದಿವಸ ವಾಸ ಮಾಡಿದನಂತೆ. ಇದು ಬರುವಂಥದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯದ 17ನೇ ಅಧ್ಯಾಯದಲ್ಲಿ ಹಂಸಡಿಬಿಕರ ವಧೆಯ ಸಂದರ್ಭದಲ್ಲಿ. ಅವರು ತಾವು ಯಾಗವನ್ನು ಮಾಡ್ತೇವೆ, ಅದಕ್ಕೆ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಅವರ ಜೊತೆ ಯುದ್ಧವನ್ನು ಮಾಡುವಂಥದ್ದು ಅಂತ ಭಗವಂತ ಸಂಕಲ್ಪ ಮಾಡ್ತಾನೆ. ಹಾಗೆ ಯುದ್ಧ ಮಾಡಲಿಕ್ಕೋಸ್ಕರ ಅಂತ ಪುಷ್ಕರ ಕ್ಷೇತ್ರಕ್ಕೆ ಬಂದಂತೆ. ಭಗವಂತ ಒಂದು ದಿವಸ ಮುಂಚೆಯೇ ಬಂದಿದ್ದ. ಇಡೀ ತನ್ನ ಯಾದವ ಸೈನ್ಯದೊಂದಿಗೆ ಇಲ್ಲಿಗೆ ಬಂದು ಒಂದು ದಿವಸ ರಾತ್ರಿ ಈ ಪುಷ್ಕರ ಕ್ಷೇತ್ರದಲ್ಲಿ ತಾನು ಉಳಿದುಕೊಂಡ. ಇಲ್ಲಿಯೇ ಹಂಸಡಿಬಿಕರನ್ನು ಪರಾಭವಗೊಳಿಸಿದ. ಹೀಗೆ 17 ಅಕ್ಷೋಹಿಣಿ ಸೈನ್ಯದೊಂದಿಗೆ ಬಂದಂತಹ ಹಂಸಡಿಬಿಕರನ್ನು ಯಾದವ ಸೈನ್ಯದೊಂದಿಗೆ ಎದುರಾದಂತಹ ಸ್ಥಳ ಇದು ಅನ್ನುವಂಥದ್ದು ಕೂಡ ಇದರ ವೈಶಿಷ್ಟ್ಯ. ವರಾಹರೂಪಿ ಭಗವಂತ ಇಲ್ಲಿ ಅಂತರ್ಧಾನವನ್ನು ಹೊಂದಿದ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಒಂದು ವರಾಹರೂಪಿಯ ದೇವಸ್ಥಾನವನ್ನು ಕೂಡ, ವರಾಹಸ್ವಾಮಿಯ ದೇವಸ್ಥಾನವನ್ನು ಕೂಡ ಮಾಡಿದ್ದಾರೆ. ಇದು ಅಜ್ಮೀರ್ನಿಂದ ಸುಮಾರು ಒಂದು 11 ಕಿಲೋಮೀಟರ್ ದೂರದಲ್ಲಿ ಇದೆ. ಇಲ್ಲಿ ಬಹಳ ವಿಶೇಷ ಅಂದರೆ ಇವತ್ತಿಗೂ ಕೂಡ ಕಾರ್ತೀಕ ಮಾಸದ ಹುಣ್ಣಿಮೆಯ ದಿವಸ ಸ್ನಾನವನ್ನು ವಿಶೇಷ ಅಂತ ಎಲ್ಲರೂ ಕೂಡ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಹೀಗೆ ಈ ಪುಷ್ಕರದ ನೆನಪಿನೊಂದಿಗೆ ಪುಷ್ಕರ ಸ್ನಾನದ ಪುಣ್ಯ ಫಲ ಎಲ್ಲ ಶ್ರೋತೃಗಳಿಗೂ ಕೂಡ ಸಿಕ್ಕಲಿ ಅಂತ ಆ ಭಗವಂತನನ್ನು ಪ್ರಾರ್ಥಿಸ್ಕೊಳ್ತಾ, ಹಾಗೆ ಇದಕ್ಕೆ ಸಹಕರಿಸಿದಂತಹ ಉಡುಪಿಯ ನಂದಿತಾದವರಿಗೂ ಮತ್ತೊಮ್ಮೆ ಜ್ಞಾನಗಮ್ಯ ವಾಹಿನಿಯವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಕೃಷ್ಣಾರ್ಪಣಮಸ್ತು ಅಂತ.